ಸ್ನೇಹಿತರೆ, ಮಹಾಭಾರತದಲ್ಲಿ ಒಂದು ಡಿಬೇಟ್ ಯಾವಾಗಲೂ ನಡೆಯುತ್ತೆ. ಅರ್ಜುನ ಶ್ರೇಷ್ಠನ ಅಥವಾ ಕರ್ಣ ಶ್ರೇಷ್ಠನ ಅನ್ನೋದು. ಆ ವಿಷಯದ ಬಗ್ಗೆ ನಿಜವಾಗಿ ಮಹಾಭಾರತದಲ್ಲಿ ಏನನ್ನ ಹೇಳಲಾಗಿದೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿದ್ದೆ. ಅದರ ಮುಂದಿನ ಭಾಗವಾಗಿ ಇವತ್ತು ಶ್ರೀಕೃಷ್ಣ ಅರ್ಜುನನಿಗೆ ಮಾತ್ರ ಸಹಾಯ ಮಾಡಿದ್ಯಾಕೆ, ಕರ್ಣನಿಗೆ ಸಹಾಯ ಮಾಡ್ಬೋದಿತ್ತಲ್ವಾ, ಅವನಿಗೆ ಯಾಕೆ ಸಹಾಯ ಮಾಡಿಲ್ಲ, ಅಥವಾ ಮಹಾಭಾರತದಲ್ಲಿ ಇನ್ಯಾರಿಗೂ ಕೊಡದೇ ಇರುವಷ್ಟು ಪ್ರಾಮುಖ್ಯತೆಯನ್ನು ಅರ್ಜುನನಿಗೆ ಮಾತ್ರ ಕೊಟ್ಟಿದ್ದು ಯಾಕೆ, ಈ ವಿಷಯವನ್ನು ತಿಳಿಯೋ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕನ್ನಡ ಕದಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೂ ಮರಿಬೇಡಿ. ಕರ್ಣ ಅರ್ಜುನರಲ್ಲಿ ಯಾರು ಗ್ರೇಟ್ ಅನ್ನೋ ವಾದ ಬಂದಾಗೆಲ್ಲ ಅರ್ಜುನನಿಗೆ ಕೃಷ್ಣ ಸಹಾಯ ಮಾಡಿದ್ದ, ಆದರೆ ಕರ್ಣನಿಗೆ ಮೋಸ ಮಾಡ್ದ ಅಂತ ಹೇಳಲಾಗುತ್ತೆ. ಅದು ನಿಜನಾ? ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ವಿಶೇಷವಾಗಿ ಸಹಾಯ ಮಾಡಿದ್ದು ನಿಜ. ಇನ್ಯಾರಿಗೂ ಅರ್ಜುನನಷ್ಟು ವಿಶೇಷ ಸ್ಥಾನ ನೀಡಿಲ್ಲ ಅನ್ನೋದು ಕೂಡ ನಿಜ. ತಾನೇ ಸ್ವತಃ ಅರ್ಜುನನಿಗೆ ಸಾರಥಿಯಾಗಿ ಯುದ್ಧವನ್ನು ಮುನ್ನಡೆಸಿದ್ಯಾಕೆ? ಇದಕ್ಕೆ ಭಗವದ್ಗೀತೆ ಮತ್ತು ಮಹಾಭಾರತದಲ್ಲಿ ನಿಖರವಾದ ಉಲ್ಲೇಖ ಸಿಗುತ್ತೆ. ಸ ಏವಯಂ ಮಯಾ ತೇಧ್ಯ ಯೋಗ ಪ್ರೋಕ್ತ ಪುರಾತನ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಭಗವದ್ಗೀತೆಯ 4ನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ಭಗವಂತನಾದ ಕೃಷ್ಣ ಹೇಳ್ತಾನೆ, ಅರ್ಜುನ, ನೀನು ನನ್ನ ಭಕ್ತನೂ ಹೌದು, ಸ್ನೇಹಿತನೂ ಹೌದು. ನಾನು ಹೇಳೋ ವಿಷಯವನ್ನು ನೀನು ಅರ್ಥ ಮಾಡ್ಕೊಳ್ಬಲ್ಲೆ. ಯಾರು ನನ್ನ ಭಕ್ತರಲ್ವೋ, ಯಾರು ನನ್ನ ಸ್ನೇಹವನ್ನು ಬಯಸೋದಿಲ್ವೋ ಅವರಿಗೆ ಈ ವಿಷಯ ಅರ್ಥವಾಗೋದಿಲ್ಲ. ಯಾಕಂದರೆ ನಾನು ನಿನಗೆ ಅಷ್ಟು ಉನ್ನತವಾದ ಪುರಾತನವಾದ ರಹಸ್ಯವನ್ನು ಹೇಳಲಿದ್ದೇನೆ. ಅರ್ಜುನ ಶ್ರೀಕೃಷ್ಣನ ಪರಮಭಕ್ತ. ಆತನನ್ನು ಗುರುವಾಗಿ ಮಾರ್ಗದರ್ಶಿಯಾಗಿ ಸ್ವೀಕರಿಸಿದ್ದ. ತನ್ನನ್ನು ತಾನು ಸಂಪೂರ್ಣವಾಗಿ ಕೃಷ್ಣನಿಗೆ ಸಮರ್ಪಿಸಿಕೊಂಡಿದ್ದ ಅರ್ಜುನ. ಇಂತಹ ಸಮರ್ಪಣೆಯ ಭಾವನೆ ಇನ್ಯಾರಿಗೂ ಇರಲಿಲ್ಲ. ಯುದ್ಧದ ಉನ್ಮಾದದಿಂದಾಗಲಿ, ಪರಮೇಶ್ವರನೊಂದಿಗೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದಿದ್ದೇನೆ ಅಂತಾಗಲಿ, ಗಾಂಡೀವವನ್ನು ಹೊಂದಿದ್ದೆ ಅನ್ನೋ ಅಹಂಕಾರವಾಗಲಿ, ತನ್ನ ಸಾಮರ್ಥ್ಯದ ಮೇಲಿನ ಅಹಂಕಾರವನ್ನಾಗಲಿ ಪರಮಾತ್ಮನಾದ ಶ್ರೀಕೃಷ್ಣನ ಎದುರು ಅರ್ಜುನ ಯಾವತ್ತೂ ತೋರ್ಪಡಿಸ್ಕೊಳ್ಳಿಲ್ಲ. ಅಂತಹ ವಿನಯ ವಿಧೇಯತೆಯನ್ನು ಅರ್ಜುನ ಹೊಂದಿದ್ದ. ಎಲ್ರಿಗೂ ಗೊತ್ತಿರೋ ವಿಷಯನೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಭಗವಂತನಾದ ಕೃಷ್ಣ ಈ ಶ್ರೇಷ್ಠ ಭಗವದ್ಗೀತೆಯನ್ನು ಕೇವಲ ಅರ್ಜುನನಿಗೆ ಉಪದೇಶ ಮಾಡಿಲ್ಲ. ಅರ್ಜುನ ನಿಮ್ಮೆಲ್ಲರ ಪ್ರತಿನಿಧಿ ಅಷ್ಟೇ. ಅಂದರೆ ಅವತ್ತು ಅರ್ಜುನನ ಮೂಲಕ ಸಮಸ್ತ ಮಾನವ ಕುಲಕ್ಕೆ ಭಗವಂತ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದು. ಅವತ್ತು ಅರ್ಜುನನಿಗಿದ್ದ ಭಯ, ಆತಂಕ, ಗೊಂದಲ, ಹಿಂಜರಿಕೆ, ನಿರಾಸಕ್ತಿ ಇವೆಲ್ಲ ಕೂಡ ನಮ್ಮಲ್ಲಿರೋ ಗುಣಗಳೇ ಆಗಿದೆ. ಆ ಅವಗುಣಗಳಿಗೆಲ್ಲ ಔಷಧಿ ಈ ಭಗವದ್ಗೀತೆ. ಕೃಷ್ಣನ ಗುರಿ ಒಂದೇ ಆಗಿತ್ತು, ಧರ್ಮವನ್ನು ಉಳಿಸೋದು. ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 8, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಾಧುಗಳ ರಕ್ಷಣೆಗಾಗಿ, ದುಷ್ಟರ ಹಾಗೂ ದುಷ್ಟ ಕೃತ್ಯಗಳ ವಿನಾಶಕ್ಕಾಗಿ, ಧರ್ಮವನ್ನು ಸ್ಥಾಪಿಸೋದಕ್ಕಾಗಿ ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಅನ್ನೋದನ್ನು ಭಗವಂತ ಹೇಳ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕು. ಕುರುಕ್ಷೇತ್ರ ಯುದ್ಧ ಅನ್ನೋದು 2 ದಾಯಾದಿ ಸಹೋದರರ ಮಧ್ಯೆ ರಾಜ್ಯಕ್ಕಾಗಿ ನಡೆದ ಯುದ್ಧ ಮಾತ್ರ ಅಲ್ಲ, ಇದನ್ನು ಧರ್ಮದ ಯುದ್ಧ ಅಂತ ಕರೆಯಲಾಗುತ್ತೆ. ಪಾಂಡವರನ್ನು ಸೋಲಿಸಬೇಕು, ಪಾಂಡವರನ್ನು ಸಾಯಿಸಬೇಕು, ಅವರೆಲ್ಲರ ಆಸ್ತಿಯನ್ನು ತಾನೇ ಕಬಳಿಸಬೇಕು ಅನ್ನೋ ದುರಾಸೆಗೆ ದುರ್ಯೋಧನ ಎಂತಹ ನೀಚ ಕೃತ್ಯಕ್ಕಾದರೂ ಇಳಿಯುವವನಾಗಿದ್ದ. ಆದರೆ ಪಾಂಡವರು, ವಿಶೇಷವಾಗಿ ಅರ್ಜುನ, ಆತ ಮನಸ್ಸು ಮಾಡಿದರೆ ಏಕಾಂಗಿಯಾಗಿ ಕೌರವರ 100 ಜನರನ್ನು ತನ್ನ ದಿವ್ಯಾಸ್ತ್ರಗಳ ಮೂಲಕ ಸಂಹರಿಸಬಲ್ಲವನಾಗಿದ್ದ. ಆದರೆ ಅದು ಧರ್ಮವಲ್ಲ. ಅರ್ಜುನ ಆ ರೀತಿಯಲ್ಲಿ ಯೋಚನೆಯನ್ನು ಕೂಡ ಮಾಡಿಲ್ಲ. ನಿರಾಯುಧರ ಮೇಲೆ, ನಿರ್ಬಲರ ಮೇಲೆ ಅರ್ಜುನ ಯಾವತ್ತೂ ಅಸ್ತ್ರ ಪ್ರಯೋಗ ಮಾಡಿಲ್ಲ. ಕರ್ಣ ಸಂಹಾರವನ್ನು ಒಂದು ಬಿಟ್ಟು ಅದರ ಬಗ್ಗೆ ಮುಂದೆ ಮಾತಾಡೋಣ. ಅರ್ಜುನ ಧರ್ಮದ ಪರವಾಗಿ ನಿಂತಿದ್ದ. ಯುದ್ಧ ಆರಂಭಕ್ಕೂ ಮುನ್ನ ಅವನಿಗೆ ಯುದ್ಧ ಬೇಕಿರಲಿಲ್ಲ. ದುರ್ಯೋಧನನಿಂದ ಎಷ್ಟೆಲ್ಲ ನೋವು, ಅವಮಾನ, ಅನ್ಯಾಯ ಎದುರಿಸಿದ್ರೂ ಕೂಡ ತನ್ನ ರಕ್ತ ಸಂಬಂಧಿಗಳಾದ ಅವ್ರು ಯಾರನ್ನು ಕೊಲ್ಲೋ ಮನಸ್ಸು ಅರ್ಜುನನಿಗೆ ಇರಲಿಲ್ಲ. ತನ್ನವರನ್ನೆಲ್ಲ ಕೊಂದು ಸಾಧಿಸುವ ಈ ಯುದ್ಧ ತನಗೆ ಬೇಡ ಅಂತಾನೆ ಮಾತಾಡ್ತಾನೆ ಹೊರತು ದುರಾಸೆಯ ಎಳ್ಳಷ್ಟು ಭಾವನೆ ಅರ್ಜುನನಲ್ಲಿ ಇರೋದಿಲ್ಲ. ಎಲ್ಲಿಯೂ ಅಧರ್ಮದ ಹಾದಿಯನ್ನು ತುಳಿಲಿಲ್ಲ. ಧರ್ಮದ ಪರವಾಗಿ ಅರ್ಜುನ ಇದ್ದಾಗ ತನ್ನ ಧರ್ಮ ಸಂರಕ್ಷಣೆಯ ಉದ್ದೇಶಕ್ಕಾಗಿ ಕೃಷ್ಣ ಅರ್ಜುನನ ಪರವಾಗಿ ನಿಂತಿದ್ದ. ಇನ್ನು ಇಷ್ಟೆಲ್ಲ ಇದ್ರೂ ಕೂಡ ಕೃಷ್ಣ ಏನು ತಾನಾಗಿ ಅರ್ಜುನನ ರಥಸಾರಥಿ ಆಗ್ತೀನಿ ಅಂತ ಬಂದು ನಿಲ್ಲೋದಿಲ್ಲ.
ಅರ್ಜುನನೇ ಕೃಷ್ಣನ ಸಾಂಗತ್ಯವನ್ನ, ಕೃಷ್ಣನ ಸಹಾಯವನ್ನ ಬೇಡಿ ಹೋಗಿದ್ದಕ್ಕೆ ಕೃಷ್ಣ ಅರ್ಜುನನ ಪರವಾಗಿರ್ತಾನೆ ಅಷ್ಟೆ. ಕುರುಕ್ಷೇತ್ರ ಯುದ್ಧಕ್ಕೆ ಪಾಂಡವರು ಕೌರವರು ತಮ್ಮ ತಮ್ಮ ಸೇನೆಯನ್ನ ಒಟ್ಟುಗೂಡಿಸೋ ಮೊದಲ ಹಂತದಲ್ಲಿ ಕೃಷ್ಣ ಹಾಗೂ ಆತನ ಬಲಿಷ್ಠ ಸೇನೆಯಾದ ನಾರಾಯಣಿ ಸೇನೆ ಯಾವ ಪಕ್ಷದಲ್ಲಿರುತ್ತೋ ಆ ಪಕ್ಷವೇ ಗೆಲ್ಲುವ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಧರ್ಮರಾಯ ಶ್ರೀಕೃಷ್ಣನ ಬಳಿ ಹೋಗುವಂತೆ ಅರ್ಜುನನನ್ನ ಕಳುಹಿಸಿದ್ರೆ ಇತ್ತ ಶಕುನಿ ದುರ್ಯೋಧನನನ್ನ ಕೃಷ್ಣನ ಸಹಾಯ ಪಡೆಯುವಂತೆ ತಿಳಿಸಿ ಕಳುಹಿಸ್ತಾನೆ. ಕೃಷ್ಣನಿದ್ದಲ್ಲಿಗೆ ಮೊದಲು ದುರ್ಯೋಧನನೇ ಬರ್ತಾನೆ. ಆದರೆ ಕೃಷ್ಣ ಮಲಗಿ ನಿದ್ರಿಸ್ತಾ ಇರೋದ್ರಿಂದ ಆತ ಎಚ್ಚರವಾಗೋವರೆಗೂ ಕಾದರಾಯಿತು ಅಂತ ಯೋಚನೆ ಮಾಡಿ ಕೃಷ್ಣನ ತಲೆಯ ಸಮೀಪದಲ್ಲಿದ್ದ ಆಸನದಲ್ಲಿ ಕುಳಿತುಕೋತಾನೆ ದುರ್ಯೋಧನ. ನಂತರ ಅರ್ಜುನ ಅಲ್ಲಿಗೆ ಬರ್ತಾನೆ. ಆತ ಕೂಡ ಶ್ರೀಕೃಷ್ಣ ನಿದ್ರಿಸ್ತಾ ಇರೋದನ್ನ ನೋಡಿ ತಾನು ಕೃಷ್ಣನ ಪಾದದ ಬಳಿಯಲ್ಲಿ ಕುಳಿತುಕೋತಾನೆ. ಅನಂತರ ಎಚ್ಚರವಾದ ಶ್ರೀಕೃಷ್ಣನಿಗೆ ಮೊದಲು ಕಾಣಿಸಿದ್ದು ತನ್ನ ಪಾದದಡಿಯಲ್ಲಿ ಕುಳಿತವನು ಅರ್ಜುನ. ಯಾರು ತನ್ನ ಸಹಾಯವನ್ನರಸಿ ತನ್ನ ಪಾದಕ್ಕೆ ಶರಣಾಗ್ತಾರೋ ಭಗವಂತ ಅವರಿಗೆ ಮೊದಲು ಆದ್ಯತೆ ಕೊಡ್ತಾನೆ. ತನ್ನ ತಲೆಯ ಸಮಾನದಲ್ಲಿ ಕುಳಿತ ದುರ್ಯೋಧನನನ್ನ ನಂತರ ನೋಡ್ತಾನೆ. ಅರ್ಜುನನಿಗೆ ಮೊದಲ ಆಯ್ಕೆ ಕೊಡೋ ಮುನ್ನ ಒಂದು ವಿಷಯವನ್ನ ಹೇಳ್ತಾನೆ. ಅರ್ಜುನ ಮತ್ತೆ ದುರ್ಯೋಧನ, ನಿಮ್ಮಿಬ್ಬರಲ್ಲಿ ನಾನು ಒಂದು ವಿಷಯವನ್ನ ತಿಳಿಸ್ತೇನೆ. ನೀವಿಬ್ಬರೂ ಕೂಡ ನನಗೆ ಬಂಧುಗಳು, ಹಾಗಾಗಿ ಯಾರಿಗೂ ಇಲ್ಲ ಅಂತ ಹೇಳಲಾರೆ. ಒಂದು ಪಕ್ಷಕ್ಕೆ ನನ್ನ ಸಮಸ್ತ ಸೇನೆ ಯುದ್ಧ ಸನ್ನದ್ಧವಾಗಿ ಬರುತ್ತೆ, ಇನ್ನೊಂದು ಪಕ್ಷದಲ್ಲಿ ನಾನು ಬರ್ತೇನೆ. ಆದರೆ ಯಾವುದೇ ಕಾರಣಕ್ಕೂ ನಾನು ಶಸ್ತ್ರವನ್ನು ಹಿಡಿದು ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಅಷ್ಟು ಹೇಳಿ ಮೊದಲ ಆಯ್ಕೆಯನ್ನು ಅರ್ಜುನನಿಗೆ ಕೊಡ್ತಾನೆ. ಅರ್ಜುನ ಬೇಕಿದ್ರೆ ಶ್ರೀಕೃಷ್ಣನ ಬಲಿಷ್ಠ ಸೇನೆಯನ್ನೇ ಆಯ್ಕೆ ಮಾಡ್ಕೋಬಹುದಿತ್ತು. ಆದರೆ ಅರ್ಜುನ ಬಯಸಿದ್ದು ಶ್ರೀಕೃಷ್ಣನನ್ನ. ಅರ್ಜುನ ಕೃಷ್ಣನನ್ನೇ ಆರಿಸ್ಕೋತಾನೆ. ಇದರಿಂದ ದುರ್ಯೋಧನನಿಗೂ ಬೇಸರ ಏನೂ ಆಗೋದಿಲ್ಲ. ಯುದ್ಧವನ್ನೇ ಮಾಡದ ಒಬ್ಬನಿಗಿಂತ ಬಲಿಷ್ಠ ಸೇನೆ ತನ್ನದಾಯಿತು ಅಂತ ಖುಷಿಯಿಂದಾನೇ ಹೊರಡ್ತಾನೆ. ದುರ್ಯೋಧನ ಸೇನೆಯ ಶಕ್ತಿಯನ್ನು ಆರಿಸ್ಕೊಂಡ್ರೆ ಅರ್ಜುನ ಕೃಷ್ಣನನ್ನ ತನ್ನ ಗುರುವಾಗಿ ಆರಿಸ್ಕೋತಾನೆ. ಕೃಷ್ಣ ಯುದ್ಧ ಮಾಡೋದಿಲ್ಲ ಅಂದಾಗಲೂ ಕ್ಷಣ ಮಾತ್ರ ಕೂಡ ಆಲೋಚನೆ ಮಾಡದೆ ನಿನ್ನ ಸಹಾಯನೇ ಬೇಕು, ನಿನ್ನ ಸ್ನೇಹವೇ ಬೇಕು ಅನ್ನೋ ಕಾರಣಕ್ಕೆ ಭಗವಂತನನ್ನೇ ಆರಿಸ್ಕೋತಾನೆ ಅರ್ಜುನ. ಇಂತಹ ಅರ್ಜುನನ ಭಕ್ತಿಗೆ ಆ ಭಗವಂತ ಅದೇನು ಕೊಟ್ಟರು ಕಡಿಮೆನೇ ಅಲ್ವಾ. ಅರ್ಜುನ ಧರ್ಮದ ಹಾದಿಯಲ್ಲಿದ್ದು ಭಗವಂತನಿಗೆ ಶರಣಾಗಿ ಭಗವಂತನ ಸಾನ್ನಿಧ್ಯಕ್ಕಾಗಿ ಪ್ರಾರ್ಥಿಸಿ ಸಹಾಯ ಮಾಡುವಂತೆ ಬೇಡ್ಕೊಂಡಿದ್ದ. ಅದಕ್ಕಾಗಿ ಶ್ರೀಕೃಷ್ಣ ಅರ್ಜುನನಿಗೆ ಉಪಕಾರ ಮಾಡಿದ್ದ. ಅದು ಕೂಡ ಹೇಗೆ? ಕೃಷ್ಣ ಯಾವುದೇ ಯುದ್ಧ ಮಾಡಿಲ್ಲ. ಅರ್ಜುನ ತನ್ನ ಸ್ವಂತ ಸಾಮರ್ಥ್ಯದ ಮೂಲಕವೇ ಯುದ್ಧ ಮಾಡ್ತಾನೆ. ಕೃಷ್ಣ ಕೇವಲ ಅರ್ಜುನನ ಸಾರಥ್ಯ ಮಾಡಿದ, ಆತನಿಗೆ ಮಾರ್ಗದರ್ಶನ ಮಾಡಿದ, ಧೈರ್ಯ ತುಂಬಿದ. ತನ್ನ ಸ್ನೇಹ ಬುದ್ಧಿವಂತಿಕೆಗಳ ಮೂಲಕ ಅವನೇ ಯುದ್ಧ ಮಾಡುವಂತೆ, ಯುದ್ಧದಲ್ಲಿ ಅವನೇ ಗೆಲ್ಲುವಂತೆ ಮಾಡಿದ್ನೇ ಹೊರತು ಅರ್ಜುನನ ಬಾಣಗಳ ಮೇಲಾಗಲಿ ಅರ್ಜುನನ ಮೇಲಾಗಲಿ ತನ್ನ ಯಾವ ಶಕ್ತಿಯನ್ನೂ ಬಳಸೋದಿಲ್ಲ. ಅರ್ಜುನನಲ್ಲದೆ ಇನ್ಯಾರೇ ನ್ಯಾಯ ಧರ್ಮದ ಮಾರ್ಗದಲ್ಲಿದ್ದು ಕೃಷ್ಣನನ್ನು ಪ್ರಾರ್ಥಿಸಿದ್ರೆ ಕೃಷ್ಣ ಅವರಿಗೂ ತನ್ನ ಸಹಾಯವನ್ನು ಖಂಡಿತ ನೀಡ್ತಾ ಇದ್ದ. ಭೀಷ್ಮ, ದ್ರೋಣ, ಕರ್ಣ ಅಷ್ಟೇ ಯಾಕೆ, ಯುದ್ಧಕ್ಕಿಂತ ಮೊದಲು ಸಂಧಾನಕ್ಕಾಗಿ ಬಂದಿದ್ದ ಕೃಷ್ಣ ದುರ್ಯೋಧನನಿಗೂ ಈ ಅವಕಾಶವನ್ನು ನೀಡಿದ್ದ. ಆದರೆ ಎಲ್ಲರೂ ಅವರವರ ಕಾರಣಗಳಿಂದ ಕೃಷ್ಣನ ಸಾನ್ನಿಧ್ಯವನ್ನು, ಸ್ನೇಹವನ್ನು ಬಯಸಲಿಲ್ಲ. ಭೀಷ್ಮರು ಕುರು ಸಿಂಹಾಸನದ ಉಳಿವಿಗಾಗಿ, ದ್ರೋಣರು ಅದೇ ಸಿಂಹಾಸನದ ಅನ್ನದ ಋಣಕ್ಕಾಗಿ, ಕರ್ಣ ದುರ್ಯೋಧನನ ಸಹಾಯ ಸ್ನೇಹದ ಋಣಕ್ಕಾಗಿ, ಅಧರ್ಮಿಯಾದರೂ ಸಹ ದುರ್ಯೋಧನನ ಪರವಾಗಿ ಅಧರ್ಮಕ್ಕೆ ಸಹಾಯಕವಾಗಿ ನಿಲ್ತಾರೆ. ಕುರುಸಭೆಯಲ್ಲಿ ಒಂದು ಹೆಣ್ಣಿನ ಮಾನಹರಣ ಆಗೋ ಸಂದರ್ಭದಲ್ಲೂ ಕೂಡ ಯಾವೊಬ್ಬನೂ ಧರ್ಮವನ್ನು ಪಾಲಿಸೋ ಕೆಲಸ ಮಾಡೋದಿಲ್ಲ. ಯಾರು ಅಧರ್ಮವನ್ನು ಮೌನವಾಗಿ ನೋಡಿಕೊಂಡು ಸುಮ್ಮನಿರ್ತಾರೋ ಅವರು ಆ ಅಧರ್ಮದಲ್ಲಿ ಭಾಗಿಯಾದ ಹಾಗೆ ಅಂತ ಮಹಾವಿಷ್ಣು ಗರುಡ ಪುರಾಣದಲ್ಲಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ಅಧರ್ಮಕ್ಕೆ ಬೆಂಬಲವಾಗಿ ನಿಂತವರಿಗೆ ತಕ್ಕ ಪ್ರತಿಫಲ ಸಿಗಲೇಬೇಕಿತ್ತು. ಆದರೂ ಕೊನೆಯ ಅವಕಾಶಕ್ಕಾಗಿ ನೇರವಾಗಿ ಶ್ರೀಕೃಷ್ಣ ಎಲ್ರಿಗೂ ಬಂದು ಅವಕಾಶವನ್ನು ಕೊಡ್ತಾನೆ. ಆದರೆ ಯಾರೂ ಅದನ್ನು ಬಯಸೋದಿಲ್ಲ. ಕೃಷ್ಣನ ಸಹಾಯ ಸಾನ್ನಿಧ್ಯ ಬಯಸಿದವನು ಅರ್ಜುನ ಮಾತ್ರ. ಆತ ಅದಕ್ಕೆ ಯೋಗ್ಯನಾಗಿದ್ದ ಏಕಮಾತ್ರ ವ್ಯಕ್ತಿ. ಹಾಗಂತ ನೀನು ಹೀಗೆ ಮಾಡಬೇಕು ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಬಲವಂತವಾಗಿ ಯುದ್ಧವನ್ನು ಮಾಡಿಸಿಲ್ಲ. ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಉಪದೇಶ ಮಾಡಿದ ನಂತರ ಅರ್ಜುನನಿಗೆ ಆಯ್ಕೆಯನ್ನು ಕೊಡ್ತಾನೆ ಶ್ರೀಕೃಷ್ಣ. ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಮ್ಮಯ ವಿಮೃಶೈ ತದಶೇಷೇಣ ಯಥೇಚ್ಛಸಿ ತಥಾಕುರು. ಭಗವದ್ಗೀತೆಯ ಅಧ್ಯಾಯ 18 ಶ್ಲೋಕ 63.
ಅರ್ಜುನ, ನಾನು ನಿನಗೆ ನೀಡಬಹುದಾದ ಎಲ್ಲ ಜ್ಞಾನವನ್ನ, ತಿಳಿಸಬಹುದಾದ ಎಲ್ಲ ವಿಷಯವನ್ನ ತಿಳಿಸಿದ್ದೀನಿ. ಇದನ್ನೆಲ್ಲ ಯೋಚನೆ ಮಾಡಿ ನೋಡು. ಕೊನೆಗೆ ನಿನಗೇನನ್ಸುತ್ತೋ ಅದನ್ನೇ ಮಾಡು ಅಂತ ಅರ್ಜುನನಿಗೆ ಹೇಳ್ತಾನೆ ಶ್ರೀಕೃಷ್ಣ. ಅಂದರೆ ಏನು ಮಾಡಬೇಕು ಅನ್ನೋ ನಿರ್ಧಾರ ಖಂಡಿತ ಅರ್ಜುನನದ್ದಾಗಿತ್ತು. ಕೃಷ್ಣ ಸಲಹೆಯನ್ನು ಮಾತ್ರ ಕೊಟ್ಟಿದ್ದ. ಸ್ವೀಕರಿಸುವ ಅಥವಾ ಸ್ವೀಕರಿಸದೆ ಇರೋ ನಿರ್ಧಾರ ಅರ್ಜುನನಿಗಿತ್ತು. ಶ್ರೀಕೃಷ್ಣ ಎಲ್ರಿಗೂ ಸಲಹೆ ಕೊಟ್ಟಿದ್ದ, ಎಲ್ರಿಗೂ ಸಮಾನ ಅವಕಾಶ ಕೊಟ್ಟಿದ್ದ. ಅರ್ಜುನ ತಾನಾಗಿ ಕೇಳಿಕೊಂಡು ಬರುವವರೆಗೂ ಕೊಟ್ಟಿರಲಿಲ್ಲ. ಆದರೆ ಭೀಷ್ಮ, ದ್ರೋಣ, ಕರ್ಣರಿಗೆ ತಾನಾಗಿ ಭೇಟಿಯಾಗಿ ಸಲಹೆ ಕೊಟ್ಟಿದ್ದ. ಆದರೆ ಅವ್ರು ಯಾರೂ ಅದನ್ನು ಸ್ವೀಕರಿಸಲಿಲ್ಲ. ಕೃಷ್ಣನಿಗೆ ಕರ್ಣನ ಮೇಲಾಗಲಿ, ಭೀಷ್ಮರ ಮೇಲಾಗಲಿ, ದ್ರೋಣರ ಮೇಲಾಗಲಿ, ದುರ್ಯೋಧನನ ಮೇಲಾಗಲಿ ಯಾವುದೇ ವೈರತ್ವ ಇರಲಿಲ್ಲ, ಯಾವುದೇ ವೈಯಕ್ತಿಕ ದ್ವೇಷ ಇರಲಿಲ್ಲ. ಭಗವಂತನಿಗೆ ಇದ್ದಿದ್ದು ಕೇವಲ ಧರ್ಮ ರಕ್ಷಣೆಯ ಉದ್ದೇಶ. ಧರ್ಮವನ್ನು ಕಾಪಾಡೋದಕ್ಕೆ ಅಧರ್ಮವನ್ನು ನಾಶಪಡಿಸಲೇಬೇಕಿತ್ತು. ಅಧರ್ಮಕ್ಕೆ ಬೆನ್ನೆಲುಬಾಗಿ ನಿಂತವರನ್ನ ಮೊದಲು ನಾಶ ಮಾಡಬೇಕಾಯಿತು. ಯುದ್ಧ ಅನಿವಾರ್ಯವಾಯಿತು. ಈ ಯುದ್ಧ ಕೂಡ ಬಯಸಿ ಬಯಸಿ ಬರಮಾಡಿಕೊಂಡವನು ದುರ್ಯೋಧನ. ಹಾಗಾದರೆ ಈ ದುರ್ಯೋಧನನಿಗೆ ಯುದ್ಧದ ಮೇಲೆ ಯಾಕಷ್ಟೊಂದು ಮೋಹ? ಪಾಂಡವರ ಮೇಲೆ ಯಾಕೆ ಅಷ್ಟೊಂದು ದ್ವೇಷ? ಏನಿತ್ತು ಅವನ ಮನಸ್ಸಲ್ಲಿ? ಇದನ್ನು ನೋಡೋದಕ್ಕೆ ಈ ಬಲಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕನ್ನಡ ಕದಂಬ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮಹಾಭಾರತದ ಇತರ ವಿಡಿಯೋಗಳಿಗಾಗಿ ಫಾಲೋ ಮಾಡಿ.